ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಶ್ರೋತೃಗಳಿಗೆ ಡಾಕ್ಟರ್ ಪವನ್ ಜೋಶಿ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಶ್ರೋತೃಗಳೇ, ಭಾದ್ರಪದ ಮಾಸ, ಈ ವರ್ಷ ಋತುವಿನ ಕಾಲದಲ್ಲಿ, ಈ ಮಳೆಗಾಲದಲ್ಲಿ ಬರ್ತಕ್ಕಂತಹ ಈ ಭಾದ್ರಪದ ಅನ್ನುವ ಮಾಸ ಬಹಳ ವಿಶೇಷವಾದಂತಹ ಮಾಸ. ಈ ಭಾದ್ರಪದ ಮಾಸವನ್ನು ನಾವು ಅಭಿವೃದ್ಧಿಯ ಮಾಸ ಅಂತ ಕೂಡ ಕರಿತೀವಿ. ಭಾರತೀಯ ಹಿಂದೂ ಪಂಚಾಂಗಾನುಸಾರವಾಗಿ ವರ್ಷ ಋತುವಿನಲ್ಲಿ ಬರತಕ್ಕಂತಹ 6ನೇ ತಿಂಗಳು ಅಂತ ಕೂಡ ಕರಿತೀವಿ. ಆಧ್ಯಾತ್ಮ, ಮೋಕ್ಷ, ಪ್ರಾಯಶ್ಚಿತ್ತ ಇತ್ಯಾದಿಗಳಿಗೆ ಶ್ರೇಷ್ಠವಾದ ಮಾಸ ಅಂತ ಕೂಡ ಇದನ್ನು ನಾವು ಕರಿತೀವಿ. ಈ ಭಾದ್ರಪದ ಮಾಸದಲ್ಲಿ, ಭಾದ್ರಪದ ಶುಕ್ಲ ಪಕ್ಷ ಅಂದರೆ ಶುದ್ಧ ತದಗಿಯ ದಿವಸ, ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿನ, ಪ್ರತಿಯೊಂದು ವಾರ, ಪ್ರತಿಯೊಂದು ತಿಂಗಳು ಒಂದಿಲ್ಲ ಒಂದು ಹಬ್ಬಗಳನ್ನು, ಹರಿದಿನಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಆದರೆ ದಿನಾಂಕ 6/9/2024 ಶುಕ್ರವಾರ ತೃತೀಯಾ ತಿಥಿ, ಇದನ್ನು ನಾವು ಪುರಾಣ ಅನುಸಾರವಾಗಿ ಸ್ವರ್ಣಗೌರಿ ವ್ರತ, ಹರಿತಾಳಿಕಾ ವ್ರತ, ಶುಭ ದಿನಂ ಅಂತ ನಾವು ಕರಿತೀವಿ. ಅಂದರೆ ಇವತ್ತಿನ ದಿವಸ ಯಾವ ಸುಹಾಸಿನಿ, ಸೌಭಾಗ್ಯವತಿ, ಪುಣ್ಯವತಿ ತನ್ನ ಅವೈಧವ್ಯ ಪ್ರಾಪ್ತಿಗಾಗಿ, ಮನೆಯ ಯಜಮಾನ ಮಕ್ಕಳ ಶ್ರೇಯಸ್ಸಿಗಾಗಿ, ಅಷ್ಟೈಶ್ವರ್ಯ ಸೌಭಾಗ್ಯ ಸಂತತಿ ಸುಖಕ್ಕಾಗಿ ಯಾರು ಆ ಸ್ವರ್ಣಗೌರಿ ಹರಿತಾಳಿಕಾ ದೇವಿಯನ್ನು ಪೂಜಿಸುವರೋ ಅವರ ಮನೆಯಲ್ಲಿ ವರ್ಷವಿಡೀ ದುಃಖ ದಾರಿದ್ರ್ಯಗಳು, ದಾಹಗಳು, ಬಾಧ್ಯತೆಗಳು, ಅಪಶಕುನಗಳು, ವಿಘ್ನಗಳು ಬರುವುದಿಲ್ಲ. ಇದು ಇವತ್ತಿನ ದಿನದ ವಿಶೇಷ. ಬಹಳ ಉತ್ತಮವಾದ, ಶ್ರೇಷ್ಠವಾದ ದಿನ ಇವತ್ತು. ನಾವು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಸ್ವರ್ಣಗೌರಿ, ಗೌರಿ ಮತ್ತು ಗಣೇಶ ಹಬ್ಬ ಅಂತಲೇ ಪ್ರಖ್ಯಾತಿಯನ್ನು ಪಡೆದಂತಹ ಈ ದಿನ. ಸ್ವರ್ಣಗೌರಿ ಮತ್ತು ಹರಿತಾಳಿಕಾನು ಗೌರಿನೇ. ಯಾರು ಈ ದೇವಿಯನ್ನು ಪೂಜಿಸುವರೋ, ಅಂದರೆ ಸ್ವರ್ಣಗೌರಿ ಅನ್ನುವ ತಾಯಿಯನ್ನು 16 ದಾರ 16 ಗಂಟಿನಿಂದ ಷೋಡಶ ಗ್ರಂಥಿಯನ್ನು ನಿರ್ಮಿಸಿ, ಒಂದೊಂದು ಗ್ರಂಥಿಯಲ್ಲಿ ಒಂದೊಂದು ದೇವಿಯ ನಾಮಸ್ಮರಣೆಯನ್ನು ಮಾಡಿ, ಆಹ್ವಾನಿಸಿ, ಪೂಜಿಸಿ, ಒಂದು ಕಲಶದಲ್ಲಿ ಸ್ವರ್ಣಗೌರಿಯನ್ನು ಸ್ಥಾಪಿಸಿ ಅರಿಶಿಣದಿಂದ ಗೌರಿಯನ್ನು ಮಾಡಿ ಅದಕ್ಕೆ ಉಪಚಾರವನ್ನು ಯಾರು ಮಾಡುವರೋ ಅವರಿಗೆ ಎಲ್ಲ ರೀತಿಯ ಸುಖಗಳು ಪ್ರಾಪ್ತವಾಗುವುದು. ಇದು ನಿಸ್ಸಂದೇಹವಾಗಿ ಪುರಾಣ ಸಮ್ಮತವಾದದ್ದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಒಂದು ಸುವರ್ಣಗೌರಿಯ ವ್ರತಾಚರಣೆಯನ್ನು ಮಾಡಬೇಕಾದಾಗ ಬಹಳ ಸುಂದರವಾಗಿ ಸಂಕಲ್ಪದಲ್ಲಿ ನಾವು ತಗೊಳ್ತೀವಿ. ಏನಂತ ತಗೋತೀವಿ? ಯಾವ ಜೀವ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ, ಪುತ್ರ ಪೌತ್ರ ಸೌಭಾಗ್ಯ ಸಿದ್ಧ್ಯರ್ಥಂ, ಕ್ಷೇಮಸ್ಥೈರ್ಯ ವಿಜಯಾಭಯ ಆನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯಫಲ ಪುರುಷಾರ್ಥ ಸಿದ್ಧ್ಯರ್ಥಂ, ಎಲ್ಲವೂ ಪ್ರಾಪ್ತವಾಗಲಿ ಅಂತ, ದುರಿತ ಕ್ಷಯಗಳೆಲ್ಲ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅಂದರೆ ಪ್ರತಿ ವರ್ಷವೂ ನಾವು ಇದನ್ನು ಮಾಡ್ತಾ ಇರೋದ್ರಿಂದ ವರ್ಷೇ ವರ್ಷೇ ಕರ್ತವ್ಯಂ ಏತದ್ವರ್ಷ ಪ್ರಯುಕ್ತಂ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಪಾಪ ವಿಮೋಚನೆಗಾಗಿ ಸ್ವರ್ಣಗೌರಿಯನ್ನು ಉದ್ದೇಶಿಸಿ, ಸ್ವರ್ಣಗೌರಿಯ ಪ್ರೀತ್ಯರ್ಥವಾಗಿ ಯಥಾಶಕ್ತಿ, ಏನು ನನಗೆ ಇವತ್ತಿನ ದಿವಸ ಉಪಲಬ್ಧವಾದ ಫಲಪುಷ್ಪ ಪತ್ರಗಳೇನವ, ಇವತ್ತಿನ ಉಪಚಾರಕ್ಕೆ ಬೇಕಾಗುವಂತಹ ದ್ರವ್ಯಗಳೇ ನನಗೆ ಪ್ರಾಪ್ತವಾಗಿ ಅವು ನಾನು ಕೂಡಿಸುತ್ತೇನೆ ಶುದ್ಧವಾಗಿ. ಅದರಿಂದ ಯಥಾಶಕ್ತಿಯಾಗಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಮಾಡುತ್ತೇನೆ, ಬಾಗಿಣವನ್ನು ದಾನ ಮಾಡುತ್ತೇನೆ, ಕಥಾಶ್ರವಣವನ್ನು ಮಾಡುತ್ತೇನೆ, ದೋರ ಗ್ರಂಥಿಯನ್ನು ಧಾರಣೆ ಮಾಡುತ್ತೇನೆ ಅಂತ ಸುಹಾಸಿನಿಯು ಸಂಕಲ್ಪವನ್ನು ಮಾಡಿ ಗಣಪತಿಯ ಸ್ಮರಿಸಿ ನಿರ್ವಿಘ್ನತೆಗಾಗಿ ಕಲಶ ಗಂಟಾದಿ ಪೂಜೆಗಳನ್ನು ಮಾಡಿ ಆ ಕೈಲಾಸವಾಸಿನಿಯಾದಂತಹ ಆ ಸ್ವರ್ಣಗೌರಿಯನ್ನು ಆಹ್ವಾನಿಸಿ, ಆ ಸ್ವರ್ಣಗೌರಿಯನ್ನು ಮನೆಯಲ್ಲಿ ಪೂಜಿಸಿ, ಪೂರ್ವದಲ್ಲೇ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಪೂರ್ವಕ್ಕೆ ಉತ್ತರಕ್ಕೂ ಒಂದು ಶುದ್ಧವಾದ ಸ್ಥಳದಲ್ಲಿ ಸಗಣಿಯನ್ನು ಸಾರಿಸಿ, ರಂಗೋಲಿ ಹಾಕಿ, ಮಣೆ ಇಟ್ಟು, ಅದರ ಮೇಲೆ ಕಲಶ ಸ್ಥಾಪನೆಯನ್ನು ಮಾಡಿ, ಒಂದು ಗಣಪತಿ ಇಟ್ಟು, ಇವೆಲ್ಲ ಅಗದಿ ಸಹಜವಾದ ಪದ್ಧತಿ. ಇವೆಲ್ಲವನ್ನು ಮಾಡಬೇಕು. ಈ ರೀತಿ ಆ ಮಹಾತಾಯಿ ಗೌರಿಯನ್ನು ಪ್ರಾರ್ಥಿಸಿ ನಾವು ಪೂಜೆಯನ್ನು ಮಾಡಬೇಕು. ಇದು ಬಹಳ ಮುಖ್ಯವಾದಂತಹದ್ದು. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಸ್ವರ್ಣಗೌರಿ ವೃತಾಚರಣೆ ಯಾರು ಮಾಡಬೇಕು?
ಆ ದೇವಿಯ 16 ಹೆಸರುಗಳು: ಸ್ವರ್ಣಗೌರಿ, ಕಾತ್ಯಾಯಿನಿ, ಉಮಾ, ಭದ್ರಾ, ಹೇಮವತಿ, ಈಶ್ವರಿ, ಭವಾನಿ, ಸರ್ವಪಾಪಹರೈ, ಮೃಡಾಣಿ, ಚಂಡಿಕಾ, ಗಿರಿಜಾ, ಮೇನಕಾತ್ಮಜ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ಚಂಡಿಕಾ, ದಾಕ್ಷಾಯಿಣಿ, ಪರ್ವತರಾಜಪುತ್ರಿ, ಚಂದ್ರಶೇಖರ ಪತ್ನಿ, ಆಮೇಲೆ ಸರ್ವೋಪದ್ರವ ವಿನಾಶಿನಿ. ಹೀಗೆ 16 ಹೆಸರುಗಳಿಂದ ಆ ದೇವಿಯನ್ನು ಸ್ತುತಿಸಿ ಪ್ರಾರ್ಥಿಸಿ ಆ ಗ್ರಂಥಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸ್ವರ್ಣಗೌರಿ ದೇವಿಯನ್ನು ಭಾದ್ರಪದ ಶುದ್ಧ ತದಗಿಯ ದಿವಸ ಉಪವಾಸವನ್ನು, ಹರಿತಾಳಿಕಾ ವೃತ್ತದಲ್ಲೂ ಉಪವಾಸ ಹೇಳಿದ್ದಾರೆ ಮತ್ತು ಸ್ವರ್ಣಗೌರಿ ವೃತ್ತದಲ್ಲೂ ಉಪವಾಸವನ್ನು ಹೇಳಿದ್ದಾರೆ. ಇಡೀ ದಿನ ಉಪವಾಸವನ್ನು ಮಾಡಿ ಸಾಧ್ಯವಾದರೆ ನಿಷ್ಠಕ್ರ ನಿರಾಹಾರವನ್ನು ಮಾಡುವುದು, ಆಗದೇ ಇದ್ದ ಪಕ್ಷದಲ್ಲಿ ಫಲ ಹಾಲುಗಳನ್ನು ತಗೊಂಡು, ಹಣ್ಣು ಹಾಲುಗಳನ್ನು ತಗೊಂಡು ಉಪವಾಸವನ್ನು ಮಾಡುವುದು. ಹೀಗೆ ಮಾಡಿ ಆ ಕಥಾಶ್ರವಣವನ್ನು ಮಾಡಬೇಕು. ಬಹಳ ಸುಂದರವಾದ ಕಥೆ ಇದೆ. ಹಿಂದೆ ಕೈಲಾಸ ಪರ್ವತದಲ್ಲಿ ಆ ಷಣ್ಮುಖ ಸ್ವಾಮಿ, ಕುಮಾರಸ್ವಾಮಿ, ಮುರುಗನ್ ಅಂತ ನಾವೇನು ಕರಿತೀವಲ್ಲ, ಸುಬ್ರಹ್ಮಣ್ಯ ದೇವರು, ಅವನು ಲೋಕಾನುಗ್ರಹದ ಉದ್ದೇಶಕ್ಕಾಗಿ, ಲೋಕ ಕಲ್ಯಾಣಾರ್ಥವಾಗಿ ತನ್ನ ತಂದೆಯಾದಂತಹ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ ಕೇಳ್ತಾನೆ. ಎಲೈ ತಂದೆಯೇ, ಪರಮೇಶ್ವರನೇ, ಸಮಸ್ತ ಲೋಕವೂ ಕಲ್ಯಾಣವಾಗಬೇಕಾದರೆ, ಪುತ್ರ ಪೌತ್ರಾಭಿವೃದ್ಧಿ ಆಗಬೇಕಾದರೆ, ಸರ್ವೈಶ್ವರ್ಯವೂ ಪ್ರಾಪ್ತಿಯವಾಗಬೇಕಾದರೆ, ಮನುಷ್ಯನು ಅಥವಾ ಒಂದು ಸುಹಾಸಿನಿಯು ಮನೆಯಲ್ಲಿರ್ತಕ್ಕಂಥವರು ಯಾವ ದೇವ ಸ್ಮರಣೆಯನ್ನು ಮಾಡುವುದರಿಂದ, ಯಾವ ದೇವರ ಪೂಜೆ ಪುನಸ್ಕಾರ ವೃತ ದಾನ ಧರ್ಮವನ್ನು ಮಾಡುವುದರಿಂದ ಸರ್ವತೋಮುಖ ಅಭಿವೃದ್ಧಿಯಾಗುವುದು, ಜನ್ಮ ಜನ್ಮಾಂತರ್ಯ ಪಾಪ ನಿವಾರಣೆ ಆಗುವುದು ಅಂತ ಕೇಳಿದಾಗ ಆ ಪರಬ್ರಹ್ಮ ಸ್ವರೂಪಿಯಾದಂತಹ ಆ ಪರಮಾತ್ಮ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಸುವರ್ಣಗೌರಿ ವೃತವು ಜನರಿಗೆ ಸಕಲ ಸಂಪತ್ತುಗಳನ್ನು, ಮಹಾಪುಣ್ಯವನ್ನು ಕೊಡುವಂತಹ ಶ್ರೇಷ್ಠ ವ್ರತ ಅಂಥೇಳಿ ಆ ಪರಮೇಶ್ವರನು ಆ ಸುಬ್ರಹ್ಮಣ್ಯ ದೇವರಿಗೆ, ಕುಮಾರಸ್ವಾಮಿಗೆ ಭಾದ್ರಪದ ಮಾಸ ಶುಕ್ಲ ಪಕ್ಷ ತದಗಿಯ ದಿವಸ ಬರತಕ್ಕಂತಹ ಗೌರಿ, ಸ್ವರ್ಣ ಗೌರಿಯನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಮಂಗಳವಾಗುವುದು ಅಂತ ಹೇಳಿ ನಾನು ಆಗಲೇ ಹೇಳಿದ ವಿಧಿವಿಧಾನಗಳನ್ನೆಲ್ಲ ತಿಳಿಸ್ತಾರೆ. ಪ್ರಾತಃ ಕಾಲಕ್ಕೆ ಎದ್ದು ಸ್ನಾನ ಕರ್ಮಾದಿಗಳನ್ನು ಮಾಡಿ ಮನೆಯಲ್ಲಿ ಹೆಚ್ಚಾಗಿ ಅಂಗಣವನ್ನೆಲ್ಲ ತೊಳೆದು ಅಂಗಣದ ಮುಂದೆ ದೇವರ ಮುಂದೆ ರಂಗೋಲಿಯನ್ನು ಹಾಕಿ ನಾವು ಅವತ್ತಿನ ದಿವಸ ಆ ಸ್ವರ್ಣಗೌರಿಗೆ ಬೇಕಾಗುವಂಥ ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಬಾಗಿಣವನ್ನು ದಾನವಾಗಿ ಕೊಡಬೇಕು ಸುಹಾಸಿನಿಯರಿಗೆ, ಮುತ್ತೈದೆಯರಿಗೆ. ಮತ್ತು 16 ದಾರದ 16 ಗಂಟಿನ 16 ಗೌರಿಯನ್ನು ಪೂಜಿಸಿದ್ದಂತಹ ದಾರವನ್ನು ಕಟ್ಟಿಕೊಳ್ಳಬೇಕು. ಆಮೇಲೆ ಕಥಾಶ್ರವಣ ಬಹಳ ಮುಖ್ಯವಾದಂಥದ್ದು. ಕಥೆಯನ್ನು ಕೇಳಬೇಕು. ಏನು ಕತೆ? ಪೂರ್ವಕಾಲದಲ್ಲಿ ಸರಸ್ವತಿ ಅನ್ನುವ ನದಿ ತೀರ, ಸರಸ್ವತಿ ನದಿ ನಮಗೆಲ್ಲ ಗೊತ್ತಿರುವಂಥದ್ದು, ಮಹಾನದಿಯಲ್ಲಿ ಒಂದು ನದಿ. ಅಲ್ಲಿ ವಿಮಲಾಪುರಿ ಎಂದು ಒಂದು ಪಟ್ಟಣ, ಒಂದು ಊರು. ಆ ಊರನ್ನು ಒಬ್ಬ ಚಂದ್ರಪ್ರಭು ಎನ್ನುವ ಮಹಾರಾಜ ಕುಬೇರನಂತೆ ಸಮೃದ್ಧವಾಗಿ ಆಳ್ತಾ ಇದ್ದ. ಸತ್ಯಯುಕ್ತನಾಗಿ ಧರ್ಮಯುಕ್ತನಾದಂತಹ ಅರಸ. ಆ ಪ್ರಜಾಪಾಲ, ಅಗದಿ ಪ್ರಜಾಪಾಲಕ, ಪ್ರಜೆಗಳ ಪ್ರಿಯನಾದಂತಹ ರಾಜ. ಆ ರಾಜನಿಗೆ ಅಗದಿ ಸುಂದರವಾದ ಸುಂದರವಾದ 2 ಹೆಂಡತಿಯರು. ಆ ರಾಜನ ಹಿರಿಯ ಹೆಂಡತಿ ಸುಂದರವಾಗಿ ಇದ್ದಳು, ಕಿರಿಯ ಹೆಂಡತಿಯು ಸುಂದರವಾಗಿದ್ದಳು. ಆದರೂ ಮೊದಲನೆಯ ಹೆಂಡತಿ, ಹಿರಿಯ ಹೆಂಡತಿಯ ಮೇಲೆ ಆ ರಾಜನಿಗೆ ಒಂದು ವಿಶೇಷವಾದಂತಹ ಮೋಹ ಮತ್ತು ಪ್ರೀತಿ. ಒಂದು ದಿವಸ ರಾಜಸಭೆಯಲ್ಲಿ ಊರಿನಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ಜನಗಳು ಬಂದು ರಾಜನ ಮುಂದೆ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ರಾಜನ್, ನಾವು ನಮ್ಮ ಹೊಲಗಳಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಕಾಡಿನಲ್ಲಿರ್ತಕ್ಕಂಥ ಉಗ್ರ ಪ್ರಾಣಿಗಳು, ಕರಡಿ, ಚಿರತೆ, ಆನೆ ಇವೆಲ್ಲವೂ ಬಂದು ನಮ್ಮ ಬೆಳೆಯನ್ನೆಲ್ಲ ನಾಶ ಮಾಡ್ತಾ ಇದೆ. ನಾವು ವರ್ಷಾನುಗಟ್ಟಲೆ ಕಷ್ಟಪಟ್ಟ ಎಲ್ಲ ಬೆಳೆಗಳೆಲ್ಲ ನಾಶವಾಗ್ತಾ ಇದೆ. ತಾವು ನಮ್ಮನ್ನು ಕಾಪಾಡಬೇಕು ಅಂತೇಳಿ ಪ್ರಜೆಗಳು ಬಂದು ಪ್ರಾರ್ಥಿಸಿದಾಗ ಆ ಕರುಣಾಸಾಗರಿ ಆದಂತಹ ಚಂದ್ರಪ್ರಭು ಎನ್ನುವ ಮಹಾರಾಜ ತನ್ನ ಸೈನಿಕರನ್ನು, ಮಂತ್ರಿಗಳನ್ನು ಕರೆದುಕೊಂಡು ಕಾಡಿಗೆ ಬೇಟೆಯನ್ನಾಡಲಿಕ್ಕೆ ಹೋಗ್ತಾನೆ. ಕಾಡಿನಲ್ಲಿ ಉಗ್ರ ಪ್ರಾಣಿಗಳನ್ನೆಲ್ಲ ಬೇಟೆ ಆಡ್ತಾನೆ. ಹುಲಿ, ಸಿಂಹ, ಚಿರತೆ, ಆನೆ, ಕರಡಿ, ಏನು ಹೊಲಕ್ಕೆ ಬಂದು ಆ ಕಾಡು ಹಂದಿಗಳು ಇವೇನೆಲ್ಲ ಆ ಬೆಳೆಗಳನ್ನು ನಾಶ ಮಾಡ್ತಾ ಇದ್ವೋ ಆ ಎಲ್ಲ ಪ್ರಾಣಿಗಳನ್ನು ಬೇಟೆ ಆಡ್ತಾ ಮುಂದೆ ಕಾಡಿನ ಒಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಒಂದು ರಮಣೀಯವಾದ ಸರೋವರ, ಏನಂತೀರಿ ಫಾಲ್ಸ್, ಒಂದು ದೊಡ್ಡ ಬೆಟ್ಟ, ಸುತ್ತಲೂ ಹಸಿರು ಕಾಡು, ಒಂದು ನೀರು ಹರಿತಾ ಇತ್ತು. ಅದು ಸಣ್ಣದೊಂದು ಕೊಂಡ, ಒಂದು ಕೆರೆ. ಆ ಕೆರೆಯ ಪಕ್ಕದಲ್ಲಿ ಒಂದು ಕಟ್ಟಿ. ಆ ಒಂದು ಕಟ್ಟೆಯ ಮೇಲೆ ಒಂದಿಷ್ಟು ಸುಹಾಸಿನಿಯರು, ಹೆಣ್ಣು ಮಕ್ಕಳೆಲ್ಲ ಕುಳಿತು ಏನೋ ಒಂದು ಪೂಜೆ ಮಾಡ್ತಾ ಇರ್ತಾರೆ. ಆ ಕುದುರೆಯಿಂದ ಅವನು ಇಳಿದು ಆ ಕೆರೆ ಹತ್ರ ಹೋಗಿ ಸ್ನಾನವನ್ನು ಮಾಡಿ ಶುದ್ಧನಾಗಿ ಅಲ್ಲಿ ಬಂದು ಆ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಕೇಳ್ತಾನೆ. ಎಲೈ ಪುಣ್ಯವತಿಯರೇ,
ಸೌಭಾಗ್ಯವತಿಯರೇ, ತಮ್ಮನ್ನೆಲ್ಲ ಕಂಡು ನಾನು ಪುನೀತನಾದೆ. ತಾವು ಏನು ಮಾಡ್ತಾ ಇದ್ದೀರಿ, ಏನನ್ನೋ ಪೂಜಿಸ್ತಾ ಇದ್ದೀರಿ, ಏನಿದು ಅಂತ ಆ ರಾಜ ಆ ಸುಹಾಸಿನಿಯರಿಗೆಲ್ಲ ಕೇಳ್ತಾರೆ. ಅವರೆಲ್ಲ ಹೇಳ್ತಾರೆ, ಎಲೈ ರಾಜನ್, ನಾವೆಲ್ಲ ಗಂಧರ್ವ ಕನ್ಯೆಯರು, ಇವತ್ತು ಭೂಮಿಗೆಯಲ್ಲಿ ಬಂದಿದ್ದೇವೆ. ಕಾರಣ ಭಾದ್ರಪದ ಶುದ್ಧ ತದಗಿಯ ದಿವಸ, ಇವತ್ತು ಬಹಳ ಪುಣ್ಯವಾದ ದಿನ. ಇಂದು ನಾವು ಸ್ವರ್ಣಗೌರಿ ಎನ್ನುವ ಜಗನ್ಮಾತೆಯನ್ನು ಪೂಜಿಸುವುದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಈ ಇಂದಿನ ದಿನ ಯಾವ ಸುಹಾಸಿನಿ ತನ್ನ ಗಂಡನ ಶ್ರೇಯಸ್ಸಿಗಾಗಿ, ತನ್ನ ರಾಜ್ಯದ ಶ್ರೇಯಸ್ಸಿಗಾಗಿ, ತನ್ನ ಮಕ್ಕಳ ಶ್ರೇಯಸ್ಸಿಗಾಗಿ, ತನಗೆ ಎಲ್ಲ ವೈಧವ್ಯ ದೋಷ ನಿವೃತ್ತಿಯಾಗಿ ಅವೈಧವ್ಯ ಪ್ರಾಪ್ತಿಯಾಗಲೆಂದು ಯಾರು ಪೂಜಿಸುತ್ತಾರೋ ಅವರೆಲ್ಲ ಕಷ್ಟವು ದೂರವಾಗುತ್ತದೆ, ಗಂಡನಿಗೆ ಪ್ರಿಯರಾಗುತ್ತಾರೆ ಅಂತ ಹೇಳಿ ಆ ಪೂಜೆಯ ಮಹತ್ವವನ್ನೆಲ್ಲ ಹೇಳಿ, ಪೂಜೆ ಮುಗಿದ ನಂತರ ಆ 16 ದಾರದ 16 ಗಂಟಿನ ಒಂದು ದೋರ ಗ್ರಂಥಿಯನ್ನು ಆ ರಾಜನಿಗೂ ಕೂಡ ಕಟ್ತಾರೆ. ರಾಜ ಬಹಳ ಸಂತೋಷದಿಂದ ತನ್ನಲ್ಲಿರ್ತಕ್ಕಂಥ ಆಭರಣಾದಿಗಳನ್ನೆಲ್ಲ ಅವರಿಗೆ ದಾನವನ್ನಾಗಿ ಕೊಟ್ಟು ಅವರಿಗೆಲ್ಲ ನಮಸ್ಕಾರ ಮಾಡಿ ಆ ಸುವರ್ಣಗೌರಿ ಪೂಜೆಗೂ ನಮಸ್ಕಾರವನ್ನು ಮಾಡಿ ಆನಂದದಿಂದ ಆ ಕುದುರೆಯನ್ನು ಹತ್ತಿ ಆ ತನ್ನ ಸೈನಿಕರ ಜೊತೆಗೆ ತನ್ನ ಅರಮನೆಗೆ ಮರಳಿ ಬರ್ತಾನೆ. ಮರಳಿ ಬಂದು ತನ್ನ ಇಬ್ಬರು ಪ್ರಿಯ ಪತ್ನಿಯರಲ್ಲಿಯೂ ಈ ನಡೆದ ಘಟನೆಯನ್ನು ಹೇಳ್ತಾನೆ. ಆ ರಾಜನಲ್ಲಿ ಮನಸ್ಸಿನಲ್ಲಿ ಒಂದು ಆಸೆ ಉದ್ಭವ ಆಗ್ತದೆ, ನನ್ನ ಹೆಂಡತಿಯರು ಈ ವೃತ್ತವನ್ನು ಆಚರಿಸಲಿ, ನನ್ನ ಈ ವಿಮಲಾಪುರಿ ಎಂಬ ಪಟ್ಟಣದಲ್ಲಿ ಎಲ್ಲ ಸುಹಾಸಿನಿ ವೃತ್ತವನ್ನು ಆಚರಿಸಲಿ ಅಂಥೇಳಿ ಡಂಗುರವನ್ನು ಕೂಡ ಸಾರ್ತಾನೆ. ಮುಂಬರುವ ಭಾದ್ರಪದ ಶುದ್ಧ ತದಗಿಯ ದಿವಸ ನನ್ನ ಮನೆಯಲ್ಲಿ ಸುವರ್ಣಗೌರಿ ಪೂಜೆ ಆಗಲಿ ಅಂತ ಕೂಡ ಆಶಿಸ್ತಾನೆ. ಆದರೆ ಒಂದು ದುರ್ಘಟನೆ ಅವ್ರ ಮನೆಯಲ್ಲಿ ನಡೀತದೆ. ಆ ರಾಜನ ಮೊದಲನೇ ಹೆಂಡತಿ ಏನಿರ್ತಾಳಲ್ಲ, ಅವಳಿಗೆ ಎಂದೇನು ಅನುಮಾನ ಜಾಗೃತಿ ಆಗ್ತದೆ. ಅಲ್ಲ, ಮಹಾರಾಜರಿಗೆ ನನ್ನ ಮೇಲೆ ಒಂದು ವಿಶೇಷವಾದಂಥ ಆಕರ್ಷಣೆ, ಪ್ರೀತಿ. ಈ ಪ್ರೀತಿಯನ್ನು ಸಹಿಸಲಾರದೆ, ನನ್ನ ಮೇಲಿರುವಂಥ ಪ್ರೀತಿಯನ್ನು ನೋಡಲಾರದೆ ಅಸೂಹೆಯಿಂದ ಏನಾದರೂ ನನ್ನ ತಂಗಿ ಅಂದರೆ ರಾಜನ ಎರಡನೇ ಹೆಂಡತಿ, ಕಿರಿಯ ಹೆಂಡತಿ ಏನಾದರೂ ಅಭಿಚಾರ, ಮಾಟಮಂತ್ರ, ವಶೀಕರಣ ಹೀಗೇನಾದರೂ ಮಾಡಿ ದಾರ ಕಟ್ಟಿದ್ದಾಳೋ ಏನೋ, ಅಲ್ಲಿ ಕಾಡಿನಲ್ಲಿ ಯಾರಾಗುವ ಕಳಿಸಿ ದಾರಗೀರ ಕಟ್ಟಿಸಿ ನನ್ನ ರಾಜನನ್ನು ತನ್ನ ಕಡೆ ಎಳ್ಕೊಳ್ಬೇಕು, ವಶ ಮಾಡಿಕೊಳ್ಳಬೇಕು ಅನ್ನೋ ದುರುದ್ದೇಶದಿಂದ ಹೀಗೆ ಏನಾದರೂ ಮಾಡಿದ್ದಾಳೆ ಎಂದು ಭಾವಿಸಿ ಆ ರಾಜನ ಕೈಯಲ್ಲಿದ್ದಂತಹ ಆ ಪವಿತ್ರವಾದ ಆ ಸುವರ್ಣಗೌರಿಯ ದಾರವನ್ನು ಕಸ್ಕೋತಾಳ, ಹರಿತಾಳ, ಕಿತ್ತಿ ಜಗಳವನ್ನು ಆಡಿ ಆ ದಾರವನ್ನು ಅರಮನೆಯ ಹಿಂಭಾಗಕ್ಕೆ ಹೋಗಿತಾಳೆ. ಆ ದಾರ ಅರಮನೆಯ ಹಿಂಭಾಗದಲ್ಲಿ ಒಂದು ಗಿಡ ಇರ್ತದೆ, ಒಣಗಿ ಹೋಗ್ಬಿಟ್ಟಿರ್ತದೆ. ಎಷ್ಟೋ ವರ್ಷದ ಹಳೆ ಗಿಡ ಎಲ್ಲ ಒಣಗಿ ಅರ್ಧಂಬರ್ಧ ಸತ್ತು ಹೋಗಿರ್ತದೆ. ಆ ಗಿಡದ ಮೇಲೆ ಹೋಗಿ ಆ ದಾರ ಬೀಳ್ತದೆ. ರಾಜ ಮೊದಲನೇ ಹೆಂಡತಿ ಮೇಲೆ ಪ್ರೇಮ ಇರ್ತದೆ, ಏನೂ ಅನ್ನಲಾರದೆ ಸುಮ್ಮನಾಗಿಬಿಡ್ತಾನೆ. ಮನಸ್ಸಿನಲ್ಲಿ ದುಃಖವಾದರೂ ಸುಮ್ಮನಾಗಿಬಿಡ್ತಾನೆ. ರಾಜನ ಎರಡನೇ ಹೆಂಡತಿ, ಕಿರಿಯ ಹೆಂಡತಿ ಈ ಎಲ್ಲ ದೃಶ್ಯವನ್ನು ನೋಡ್ತಾಳೆ. ಅದಾದ ನಂತರ ಮಾರನೆಯ ದಿವಸ ಅರಮನೆಯ ಮೇಲ್ಭಾಗಕ್ಕೆ ಹೋಗಿ ನೋಡ್ತಾಳೆ. ಆ ಒಂದು ಏನು ಒಣಗಿದ ಗಿಡ ಇರ್ತದೆ, ಆ ದಾರದ ಪ್ರಭಾವದಿಂದ ಆ ಒಣಗಿದ ಗಿಡ ಚಿಗುರಿ ಅರಳಿ ಎಲೆಗಳೆಲ್ಲಾಗಿ ಹಸಿರಾಗಿರ್ತದೆ. ಈ ದೃಶ್ಯವನ್ನು ನೋಡಿದಂತಹ ರಾಜನ ಕಿರಿಯ ಪತ್ನಿಗೆ ಆಶ್ಚರ್ಯ ಆಗ್ತದೆ, ಆನಂದ ಆಗ್ತದೆ, ಭಕ್ತಿ ಉಕ್ಕಿ ಹರಿತದೆ. ಆಗ ಅವಳು ಆ ಗಿಡದ ಮೇಲಿರೋ ದಾರವನ್ನು ತಗೊಂಡು ತನ್ನ ಅರಮನೆಯ ತನ್ನ ಅಂಗಳದಲ್ಲಿ, ತನ್ನ ರೂಮ್ ಅಂತ ಏನು ಕರಿತೇವೆ ತನ್ನ ಆವರಣದಲ್ಲಿ ತಂದು ದೇವರ ಮುಂದೆ ಇಟ್ಟು ಪ್ರತಿನಿತ್ಯ ಸ್ವರ್ಣಗೌರಿಯನ್ನು ಸ್ತುತಿಸುವುದು, ಪ್ರಾರ್ಥಿಸುವುದು, ಪೂಜಿಸುವುದು ಮಾಡಲಿಕ್ಕೆ ಶುರು ಮಾಡಿದ. ರಾಜನಿಗೆ ಕಾಲಕ್ರಮೇಣ ಮೊದಲನೇ ಹೆಂಡತಿಯ ನಡವಳಿಕೆ, ಸ್ವಾರ್ಥ ಗುಣ, ದ್ವೇಷ ಬುದ್ಧಿ ಇತ್ಯಾದಿಗಳನ್ನು ನೋಡಿ ಅವಳ ಬಗ್ಗೆ ಈರ್ಷಾ ಮನೋಭಾವ, ದ್ವೇಷ ಮನೋಭಾವ, ಬೇಸರ ಬರಲಿಕ್ಕೆ ಶುರು ಆಗ್ತದೆ. ಅದೇ ಎರಡನೇ ಹೆಂಡತಿಯ ಮೇಲೆ ಏನೋ ಒಂದು ಆಕರ್ಷಣೆ, ಮೋಹ, ಪ್ರೀತಿ ಹೆಚ್ಚಾಗ್ತದೆ. ಕಾಲಕ್ರಮೇಣ ರಾಜನ ಮೊದಲನೇ ಹೆಂಡತಿಯು ನಡವಳಿಕೆಗಳಲ್ಲಿ ಅತಿಯಾದ ದ್ವೇಷವನ್ನು ತೋರಿಸಿ ರಾಜನಿಗೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಬೇಸರವಾಗ್ತಾಳೆ. ಅವಳ ನಡವಳಿಕೆಯನ್ನು ನೋಡಿ ತಡೆಯಲಾರದೆ ಮಹಾರಾಜನು ಅವಳನ್ನು ಬಹಿಷ್ಕಾರ, ಉಚ್ಚಾಟನೆಯನ್ನು ಮಾಡಿಬಿಡ್ತಾನೆ. ರಾಜ್ಯದಿಂದಲೇ ಉಚ್ಚಾಟನೆ ಮಾಡಿಬಿಡ್ತಾನೆ. ಇಂಥ ಸ್ತ್ರೀ ನಮ್ಮ ರಾಜ್ಯದಲ್ಲಿ ಬೇಡ ಅಂತೇಳಿ. ಆ ರಾಜನ ಮೊದಲನೇ ಹೆಂಡತಿಯು ರಾಜ್ಯದಿಂದ ಉಚ್ಚಾಟಿತಳಾದ ಮೇಲೆ ಏನು ಮಾಡಬೇಕು ಅಂತ ತಿಳಿಯದೆ ಕಾಡಿನಲ್ಲಿ ಪ್ರಯಾಣವನ್ನು ಆರಂಭ ಮಾಡ್ತಾಳೆ. ಅನಿರೀಕ್ಷಿತವಾಗಿ ಅಲ್ಲಿ ಒಬ್ಬ ಋಷಿಮುನಿಗಳ ಆಶ್ರಮ ಕಾಣ್ತದೆ, ಋಷ್ಯಾಶ್ರಮ ಅಂತ ನಾವು ಕರಿತೀವಿ. ಆಶ್ರಮವನ್ನು ನೋಡಿ ಆಶ್ರಮದಲ್ಲೇ ಒಂದು ಆಶ್ರಯ ಪಡೆದ್ರಾತು ಅಂತ ಹೇಳಿ ಹೋಗಿ ಅಲ್ಲಿ ಋಷಿಮುನಿಗಳ ನಮಸ್ಕಾರ ಮಾಡ್ತಾಳೆ. ಆ ಋಷಿಗಳಿಗೆ ಮಾರಿ ನೋಡ್ತಿದ್ದಂತೆ ಆ ಮಾರಿಯ ಮೇಲೆ ಶಾಪದ ಕಳೆ ಕಾಣ್ತಿರ್ತಾಳೆ. ಇಲ್ಲ, ನೀನು ಸ್ವರ್ಣಗೌರಿಯಿಂದ ಶಪಿತಳಾದವಳು, ನಿನಗೆ ನನ್ನ ಆಶ್ರಮದಲ್ಲಿ ಸ್ಥಾನವಿಲ್ಲ, ನಿನ್ನಿಂದ ಹೊರಟು ಬಿಡು. ಅವಳು ಮಹಾಲಕ್ಷ್ಮಿಯ ಭಕ್ತಳು, ಜ್ಯೇಷ್ಠಾಲಕ್ಷ್ಮಿಯ ಭಕ್ತಳಿರ್ತಾಳೆ.
ಅವಳು ಜ್ಯೇಷ್ಠಾಲಕ್ಷ್ಮಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಲಕ್ಷ್ಮೀ ದೇವಿ ಕೂಡ ಪ್ರತ್ಯಕ್ಷಳಾಗಿ ಅವಳಿಗೆ ಆಕಾಶವಾಣಿಯನ್ನು ಕೊಡ್ತಾಳೆ, ನೀನು ಸ್ವರ್ಣಗೌರಿಯಿಂದ ಶಪಿತಳಾದವಳು, ಅವಳ ಸೇವೆಯನ್ನು ಮಾಡಬೇಕು. ಬಹಳ ದುಃಖವನ್ನು ತಡೆಯಲಾರದೆ ತನ್ನಿಂದ ಎಂಥ ಅಪರಾಧವಾಯಿತು, ನಾನು ಎಂಥ ತಪ್ಪನ್ನು ಮಾಡಿದೆ, ಯಾವ ದೇವಿಯ ಶಾಪಕ್ಕೆ ನಾನು ಗುರಿಯಾದೆ ಅಂತ ಅವಳಿಗೆ ಆವಾಗ ಪಶ್ಚಾತ್ತಾಪ ಆಗ್ತದೆ. ಮುಂದೆಲ್ಲೋ ಒಂದು ಕಡೆ ಹೋಗ್ತಾಳೆ, ಒಂದು ಸಣ್ಣ ಗುಡಿಸಲ ಇರ್ತದೆ, ಕಲ್ಲಿನ ಒಂದು ಗುಡಿಸಲ. ಅಲ್ಲೇ ಹೋಗಿ ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಕೆರೆ ನದಿ ಹರಿತಾ ಇರ್ತದೆ. ಪ್ರತಿನಿತ್ಯ ಅಲ್ಲೇ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಒಂದು ಮಣ್ಣಿನಿಂದ ಒಂದು ಸುವರ್ಣಗೌರಿಯನ್ನು ರಚನೆ ಮಾಡಿ ಪ್ರತಿನಿತ್ಯ ಕಾಡಿನಲ್ಲಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು ಸಮರ್ಪಿಸಿ ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯ ಗೆಡ್ಡೆ ಗೆಣಸನ್ನು ತಿಂದು ಉಪವಾಸವನ್ನು ಮಾಡಿ ಆ ಸುವರ್ಣಗೌರಿಯ ವೃತ್ತವನ್ನು ಭಕ್ತಿಯಿಂದ ಆಚರಣೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ದಿನಗಳು ತಿಂಗಳುಗಳು ಕಳೆದು ವರ್ಷಗಳಾಗ್ತದೆ. ಕೊನೆಗೆ ಭಾದ್ರಪದ ಶುದ್ಧ ತದಗಿಯ ದಿವಸ 16 ದಾರವನ್ನು ರಚನೆ ಮಾಡಿ 16 ಗಂಟನ್ನು ಕಟ್ಟಿ ಆ ಸುವರ್ಣಗೌರಿಯನ್ನು 16 ನಾವಲ್ಲಿ ಸ್ತುತಿ ಮಾಡಿ ಆ ದಾರವನ್ನು ಕಟ್ಟಿಕೊಳ್ತಾಳೆ. ಆ ದ್ವಾರದಲ್ಲಿರ್ತಕ್ಕಂಥ ಸುವರ್ಣಗೌರಿಯ ಶಕ್ತಿಯಿಂದ, ಆ ದೋರಬಂಧನದ ಶಕ್ತಿಯಿಂದ ಮತ್ತೆ ಆ ರಾಜನ ಮನಸ್ಸಿನಲ್ಲಿ ನೋಡ್ರಿ ಮಾಯೆ ಮತ್ತು ಅನುಗ್ರಹ ಹೇಗಿರ್ತದೆ ನೋಡ್ರಿ. ದೇವಿಯ ಮಾಯೆ ಅವೆಲ್ಲವನ್ನು, ಆ ಶಾಪ ಎಲ್ಲವನ್ನು ಕಸಿದುಕೊಂಡ್ಬಿಡ್ತು. ಅದೇ ದೇವಿಯ ಅನುಗ್ರಹ ಮತ್ತೆ ಮಾಯಾ ರೂಪದಲ್ಲಿ ಆ ರಾಜನ ಮನಸ್ಸಿನಲ್ಲಿ ಏನೋ ಒಂದು ಅನುಕಂಪ, ಅಯ್ಯೋ ಸ್ವಲ್ಪ ಬುದ್ಧಿ ಹೇಳಿ ಅವಳನ್ನು ಸುಧಾರಿಸಿದ್ರಾಗ್ತಿತ್ತೋ ಏನೋ, ಯಾಕೋ ಬಹಳ ನೆನಪಾಗ್ಲಿಕ್ಕತ್ತಾಳೆ, ನಾನು ರಾಜನಾಗಿ ಹುಡುಕಬಾರ್ದಾಗಿತ್ತೋ ಏನೋ, ತಪ್ಪು ಮಾಡಿದೆ ಅಂತಾಳೆ. ರಾಜನ 2ನೇ ಹೆಂಡತಿ, ಹೌದ್ರಿ ನಾವು ತಪ್ಪು ಮಾಡಿದೆವು, ನಾವು ರಾಜರಾಗಿ ರಾಜ ಮನೆತನದವರಾಗಿ ಹೀಗೆ ಮಾಡಿದರೆ ಪ್ರಜೆಗಳ ರಕ್ಷಣೆ ಮಾಡೋದು ಹೇಗೆ, ಮಾಡಬಾರದು ಅಂತೇಳಿ ಏನೋ ಒಂದು ಬದಲಾವಣೆ, ಮನಪರಿವರ್ತನೆ, ದ್ವೇಷದ ಮನಸ್ಸಿನಲ್ಲಿ ಅಂತಃಕರಣ ಅನುಕಂಪ ಜಾಗೃತಿ ಆಗ್ತದೆ. ಇದು ದೇವರ ಮಹಿಮೆ. ರಾಜ ಸೈನಿಕರನ್ನು ಕಾಡಿಗೆ ಕಳಿಸ್ತಾನೆ, ಕರ್ಕೊಂಡು ಬನ್ನಿ ನಾನು ಹೇಳ್ತೀನಿ ಅಂತ. ರಾಜ ಸೈನಿಕರು, ರಾಜ ಎಲ್ಲರೂ ಕಾಡಿಗೆ ಬರ್ತಾರೆ. ಹುಡುಕ್ತಾ ಕೊನೆಗೆ ಈ ರಾಜನ ಮೊದಲನೆಯ ಹೆಂಡತಿ, ಹಿರಿಯ ಹೆಂಡತಿ ಇರುವ ಸ್ಥಳಕ್ಕೆ ಬಂದು ನೋಡ್ತಾರೆ. ಅವಳು ಅಲ್ಲಿ ಆ ಸುವರ್ಣಗೌರಿ ಸೇವೆಯಲ್ಲಿ ನಿರತಳಾಗಿರ್ತಾಳೆ. ರಾಜ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಆಗಲಿ ನಿನ್ನ ಮೇಲೆ ನನಗೆ ಮತ್ತೆ ಪ್ರೇಮ ಪ್ರಾಪ್ತಿಯಾಗಿದೆ, ಮತ್ತೆ ನನಗೆ ಈ ವಿಷಯವನ್ನೆಲ್ಲ ಹೇಳ್ತಾಳೆ. ಯಾಕೆ ನಿನಗೆ ನನ್ನ ಮೇಲೆ ದ್ವೇಷ ಬಂತು? ಅದಕ್ಕೆ ಕಾರಣ ನಾನು ಸ್ವರ್ಣಗೌರಿಯಿಂದ ಶಪಿತಳಾಗಿದ್ದೆ, ಅವಳಿಗೆ ಅವಮಾನವನ್ನು ಮಾಡಿದ್ದೆ. ಅವೆಲ್ಲ ಘಟನೆಯನ್ನು ಕೇಳಿ ರಾಜ ಮೊದಲನೇ ಹೆಂಡತಿಯನ್ನು, 2ನೇ ಹೆಂಡತಿಯನ್ನು ಅರಮನೆಗೆ ಕರೆದುಕೊಂಡು ಬರ್ತಾನೆ. ರಾಜ್ಯಾದ್ಯಂತ ಎಲ್ಲ ಸುಹಾಸಿನಿಯರಿಗೂ ಈ ಸೇವೆಯನ್ನು ಮಾಡುವಂತಹ ಒಂದು ಉಪದೇಶವನ್ನು ಮಾಡ್ತಾನೆ. ಆ ವಿಮಲಾಪುರಿ ಎಂಬ ಪಟ್ಟಣ ಆ ಸುವರ್ಣಗೌರಿ ಸೇವೆಯನ್ನು ಮಾಡ್ತಾ ಇಡೀ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಈ ಪ್ರಕಾರ ಈ ಒಂದು ಪುರಾಣದಲ್ಲಿ ನಾವು ತಿಳಿಯುವಂಥದ್ದೇನೆಂದರೆ, ಸ್ಕಂದ ಪುರಾಣದಲ್ಲಿ ಬರುವಂತಹ ವಿಷಯ ಇದು. ಆ ಶೌನಕಾದಿ ಮಹಾಮುನಿಗಳಿಗೆ ಉಪದೇಶ ಮಾಡಿದಂಥ ಸೂತ ಮುನಿಗಳು ಆ ಸ್ಕಂದ ದೇವರು ಅಂದರೆ ಸುಬ್ರಹ್ಮಣ್ಯನ ಮತ್ತು ಈಶ್ವರನ ಸಂವಾದವನ್ನು ಒಂದು ಕಥಾರೂಪದಲ್ಲಿ ಜನರಿಗೆ ಲೋಕ ಕಲ್ಯಾಣಾರ್ಥವಾಗಿ ಉಪದೇಶವನ್ನು ಮಾಡ್ತಾರೆ. ಹಾಗಾಗಿ ಶ್ರೋತೃಗಳೇ, ತಾವೆಲ್ಲರೂ ಈ ಸ್ವರ್ಣಗೌರಿ ವ್ರತಾಚರಣೆಯನ್ನು ಮಾಡಿ, ಹರಿತಾಳಿಕಾ ವ್ರತವು ಹಾಗೇ ಇದೆ, ಬಹಳ ವಿಶೇಷವಾಗಿದೆ. ಹರಿತಾಳಿಕಾ ವ್ರತವು ಕೂಡ ಪಾರ್ವತಿ ಪರಮೇಶ್ವರನನ್ನು ನಾನು ನಿನಗೆ ಸತಿಯಾಗಿ ಹೇಗೆ ಬಂದೆ ಅಂತ ಕೇಳಿದಾಗ, ನೀನು ನನ್ನನ್ನು ಕುರಿತು ತಪಸ್ಸು ಮಾಡಿದೆ, ಆಗ ನಿನ್ನ ತಂದೆ ಅಥವಾ ನಿನ್ನ ತಾತ ವಿಷ್ಣುವಿಗೆ ಕೊಟ್ಟು ನಿನ್ನ ಮದುವೆ ಮಾಡಬೇಕು ಅಂತ ಮಾಡಿದ್ದ, ಆವಾಗ ನಿನ್ನಲ್ಲಿ ಹತಾಶೆ ಉಂಟಾಯಿತು, ನಿನ್ನಲ್ಲಿ ದುಃಖ ಉಂಟಾಯಿತು. ಆ ದುಃಖ ವಿಮೋಚನೆಗಾಗಿ ನೀನು ಈಶ್ವರೋಪಾಸನೆಯನ್ನು ಮಾಡಿದೆ, ಆಗ ನಾನು ನಿನಗೆ ಒಲಿದೆ. ಆ ನಿನ್ನ ಹತಾಶತೆಯಿಂದ ನಿವೃತ್ತಿಯಾದ ವ್ರತವೇ ಈ ಹರಿತಾಳ. ನಿನ್ನಲ್ಲಿ ಹರಿತ ಅಂದರೆ ಒಂದು ದುಃಖ ಉತ್ಪತ್ತಿಯಾಗಿತ್ತು. ಆ ಹರಿತಾಳಲಾರದೆ ನೀನು ಏನು ಶಿವೋಪಾಸನೆಯನ್ನು ಮಾಡಿ ನನ್ನನ್ನು ಪಡೆದೆ, ಅದೇ ಹರಿತಾಳಿಕಾ ವ್ರತ. ಅದು ಕೂಡ ಅಷ್ಟೇ ವಿಶೇಷವಾದಂಥದ್ದು. ಹೀಗೆ ಇವತ್ತಿನ ದಿನ ಎಲ್ಲ ನನ್ನ ಶ್ರೋತೃಗಳು ತಮ್ಮ ತಮ್ಮ ಕುಟುಂಬದ ಸದಸ್ಯರು ಈ ಸ್ವರ್ಣಗೌರಿ ಹರಿತಾಳಿಕಾ ವ್ರತವನ್ನು ನಿಮ್ಮ ಮನೆಯಲ್ಲಿ ಆಚರಿಸಿ ಆ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂದು ಆಶಿಸುತ್ತಾ ಈ ನನ್ನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.